ಸ್ವಾಗತ ಜಿಕೆ ಕ್ವಿಜ್ ಗೈಡ್ಗೆ ಚಾನೆಲ್. ನೀವು ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. ಬಿಳಿ ಬ್ರೆಡ್ ಸೇವನೆ ಯಾವ ರೋಗಕ್ಕೆ ಕಾರಣವಾಗುತ್ತದೆ? ಆಪ್ಷನ್ ಸಿ ಹೃದ್ರೋಗ, ಬಿ ಮಧುಮೇಹ, ಸಿ ಅಲ್ಸರ್, ಡಿ ಕರುಳು ಸೋಂಕು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಬಿಳಿ ಬ್ರೆಡ್ ಬ್ಲೀಚಿಂಗ್ ಪ್ರಕ್ರಿಯೆಯಲ್ಲಿ ಅದರ ಆರೋಗ್ಯಕರ ಫೈಬರ್, ಜೀವಸತ್ವಗಳು ಮತ್ತು ಖನಿಜಗಳನ್ನು ಕಳೆದುಕೊಳ್ಳುತ್ತದೆ. ಯಾವುದೇ ಧಾನ್ಯಗಳನ್ನು ಸಂಸ್ಕರಿಸಿದರೆ ಅದು ಸಕ್ಕರೆಯಾಗಿ ಪರಿವರ್ತನೆಯಾಗುತ್ತದೆ. ಬಿಳಿ ಬ್ರೆಡ್ನ ದೈನಂದಿನ ಸೇವನೆಯು ಮಧುಮೇಹ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಕಾರಣವಾಗುತ್ತದೆ. ಎರಡನೇ ಪ್ರಶ್ನೆ. ಉಳಿದ ಅನ್ನವನ್ನು ಮತ್ತೆ ಮತ್ತೆ ಬಿಸಿ ಮಾಡಿದರೆ ಏನಾಗುತ್ತದೆ? ಆಪ್ಷನ್ ಸಿ ಅಧಿಕ ಬೊಜ್ಜು, ಬಿ ಹೊಟ್ಟೆ ಕೆಡುತ್ತದೆ, ಸಿ ಹೃದಯಾಘಾತ, ಡಿ ಅಜೀರ್ಣ. ಸರಿಯಾದ ಉತ್ತರ ಆಪ್ಷನ್ ಬಿ ಹೊಟ್ಟೆ ಕೆಡುತ್ತದೆ. ಮತ್ತೆ ಮತ್ತೆ ಬಿಸಿ ಮಾಡಿದ ಅನ್ನವನ್ನು ತಿನ್ನುವುದರಿಂದ ಫುಡ್ ಪಾಯ್ಸನ್ ಆಗಬಹುದು. ಇಲ್ಲಿ ಸಮಸ್ಯೆಗೆ ಕಾರಣವೇನೆಂದರೆ ಅನ್ನವನ್ನು ಬಿಸಿ ಮಾಡುವುದಲ್ಲ, ಬದಲಿಗೆ ಬಿಸಿ ಮಾಡುವ ಮುನ್ನ ಅನ್ನವನ್ನು ಸಂಸ್ಕರಿಸುವ ವಿಧಾನ. ಮಿಕ್ಕಿದ ಅನ್ನದಲ್ಲಿರುವ ಬ್ಯಾಸಿಲರಸ್ ಎನ್ನುವ ಬ್ಯಾಕ್ಟೀರಿಯಾದಿಂದಾಗಿ ಅದನ್ನು ಬಿಸಿ ಮಾಡಿ ತಿನ್ನುವುದರಿಂದ ಫುಡ್ ಪಾಯ್ಸನ್ ನಂತಹ ಸಮಸ್ಯೆ ಬರಬಹುದು ಎಂದು ತಜ್ಞರು ಹೇಳುತ್ತಾರೆ. ಬಿಸಿ ಮಾಡುವುದರಿಂದ ಈ ಬ್ಯಾಕ್ಟೀರಿಯಾ ನಾಶವಾಗಿ ಹೊಸ ವಿಷಾಹಾರವಾಗಿ ಮಾರ್ಪಾಡಾಗುತ್ತಂತೆ. ಮತ್ತೆ ಬಿಸಿ ಮಾಡಿ ರೂಮ್ ಟೆಂಪರೇಚರ್ಗೆ ಇಟ್ಟಾಗ ಆಹಾರದಲ್ಲಿರುವ ವಿಷಾಂಶ ಹೆಚ್ಚುತ್ತದೆ. ಇದರಿಂದ ಆರೋಗ್ಯ ಸಮಸ್ಯೆ ಉಂಟಾಗಬಹುದು ಎಂದು ಹೇಳುತ್ತಾರೆ. ಮೂರನೇ ಪ್ರಶ್ನೆ. ಹಣ್ಣುಗಳ ರಾಣಿ ಎಂದು ಯಾವ ಹಣ್ಣನ್ನು ಕರೆಯಲಾಗುತ್ತದೆ? ಆಪ್ಷನ್ ಸಿ ಮಾವು, ಬಿ ದ್ರಾಕ್ಷಿ, ಸಿ ಮೂಸಂಬಿ, ಡಿ ಲಿಚಿ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಡಿ ಲಿಚಿ ಹಣ್ಣು. ಹಣ್ಣುಗಳ ರಾಣಿ ಎಂದು ಲಿಚಿ ಹಣ್ಣನ್ನು ಕರೆಯಲಾಗುತ್ತದೆ. ನಾಲ್ಕನೇ ಪ್ರಶ್ನೆ. ನಮ್ಮ ದೇಹದಲ್ಲಿ ಅತ್ಯಂತ ಕೊಳಕಾದ ಭಾಗ ಯಾವುದು? ಆಪ್ಷನ್ ಸಿ ಹೊಕ್ಕಳು, ಬಿ ಕಂಕುಳು, ಸಿ ಗುಪ್ತಾಂಗ, ಡಿ ಉಗುರು. ಸರಿಯಾದ ಉತ್ತರ ಆಪ್ಷನ್ ಎ ಹೊಕ್ಕಳು. ನಾವು ದೇಹದ ಪ್ರತಿಯೊಂದು ಭಾಗವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು, ಆದರೆ ಕೆಲವೊಂದು ಭಾಗಗಳನ್ನು ನಾವು ಸ್ವಚ್ಛಗೊಳಿಸಲು ಮರೆತು ಬಿಡುತ್ತೇವೆ. ಇದರಿಂದ ದೇಹದ ಭಾಗಗಳು ಸುಲಭವಾಗಿ ಕೊಳೆಯಾಗುತ್ತವೆ. ಹಾಗಾದ್ರೆ ನಿಮ್ಮ ದೇಹದ ಅತ್ಯಂತ ಕೊಳಕಾದ ಭಾಗ ಯಾವುದು ಎಂಬುದನ್ನು ತಿಳಿದುಕೊಳ್ಳೋಣ. ಹೊಕ್ಕುಳು ನಮ್ಮ ದೇಹದ ಕೊಳಕು ಭಾಗವಾಗಿದೆ. ಇದರಲ್ಲಿ ಸುಮಾರು 67 ವಿಧದ ಬ್ಯಾಕ್ಟೀರಿಯಾಗಳು ಇರುತ್ತವೆ ಎಂದು ಸಂಶೋಧನೆಯಿಂದ ತಿಳಿದುಬಂದಿದೆ. ಹೊಕ್ಕುಳನ್ನು ಹೊಟ್ಟೆಯ ಗುಂಡಿ ಎಂದು ಕರೆಯಲಾಗುತ್ತದೆ. ಇದು ಕೆಲವರಿಗೆ ಚಪ್ಪಟೆಯಾಗಿದ್ದರೆ ಇನ್ನು ಕೆಲವರಿಗೆ ಚಾಚಿಕೊಂಡಿರುತ್ತದೆ. ಇದು ಮಗುವಿನ ಹೊಕ್ಕಳ ಬಳ್ಳಿಯನ್ನು ತಾಯಿಗೆ ಜೋಡಿಸಿದ ಸ್ಥಳವನ್ನು ಗುರುತಿಸುತ್ತದೆ ಮತ್ತು ಮಗುವಿಗೆ ಪೋಷಣೆಯ ಮೂಲವಾಗಿದೆ. ಮಗುವಿನ ಜನನದ ನಂತರ ಹೊಕ್ಕಳ ಬಳ್ಳಿಯನ್ನು ಕತ್ತರಿಸಲಾಗುತ್ತದೆ. ದೇಹದ ಸಮತೋಲನ ಮತ್ತು ಇತರ ಅಂಗಗಳ ಆರೋಗ್ಯವು ಹೊಕ್ಕುಳನ್ನು ಅವಲಂಬಿಸಿರುತ್ತದೆ. ಹೊಕ್ಕುಳು ಯಾಕೆ ತುಂಬಾ ವಾಸನೆ ಬರುತ್ತದೆ ಎಂದು ಗೊತ್ತಿದೆಯಾ? ಮೊದಲನೆಯದಾಗಿ, ನಮ್ಮ ದೇಹವು ಬೆವರುತ್ತದೆ ಮತ್ತು ದೇಹದಲ್ಲಿನ ಪ್ರೋಟೀನುಗಳು ಆಮ್ಲಗಳಾಗಿ ಪರಿವರ್ತನೆಯಾಗುತ್ತವೆ ಮತ್ತು ಚರ್ಮದಿಂದ ಬಿಡುಗಡೆಯಾಗುತ್ತವೆ. ಮತ್ತು ಇದಲ್ಲದೆ ದೇಹದ ಸತ್ತ ಜೀವಕೋಶಗಳು ಹೊಕ್ಕಳಿನಲ್ಲಿ ಶೇಖರಣೆಯಾಗುತ್ತದೆ. ಇದು ಕೆಟ್ಟ ವಾಸನೆಯನ್ನು ಉಂಟುಮಾಡುತ್ತದೆ. ಆದ್ದರಿಂದ ಸ್ನಾನದ ಸಮಯದಲ್ಲಿ ಹೊಕ್ಕುಳನ್ನು ವಿಶೇಷವಾಗಿ ಸ್ವಚ್ಛಗೊಳಿಸಬೇಕು. ಶಿಲೀಂಧ್ರ ಅಥವಾ ಈಸ್ಟ್ ಸೋಂಕು ಹೊಕ್ಕುಳ ವಾಸನೆಯನ್ನು ಉಂಟುಮಾಡಬಹುದು. ಸ್ವಚ್ಛಗೊಳಿಸಿದ ನಂತರವೂ ಹೊಕ್ಕುಳ ವಾಸನೆ ಹೋಗದಿದ್ದರೆ ಖಂಡಿತವಾಗಿ ವೈದ್ಯರನ್ನು ಭೇಟಿ ಮಾಡಿ. ಐದನೇ ಪ್ರಶ್ನೆ. ಹೆಚ್ಚು ಉಪ್ಪು ತಿನ್ನುವುದರಿಂದ ಯಾವ ರೋಗ ಬರುತ್ತದೆ? ಆಪ್ಷನ್ ಸಿ ಕಿಡ್ನಿ ಸ್ಟೋನ್, ಬಿ ಬ್ಲಡ್ ಕ್ಯಾನ್ಸರ್, ಸಿ ಮಧುಮೇಹ, ಡಿ ಬ್ಲಡ್ ಪ್ರೆಷರ್.
ಸರಿಯಾದ ಉತ್ತರ ಆಪ್ಷನ್ ಡಿ ಬ್ಲಡ್ ಪ್ರೆಷರ್. ಹೆಚ್ಚು ಉಪ್ಪು ತಿನ್ನುವುದರಿಂದ ಬ್ಲಡ್ ಪ್ರೆಷರ್ ರೋಗ ಬರುತ್ತದೆ. ಹಿಂದಿನ ಸಂಚಿಕೆಯಲ್ಲಿ ಕೇಳಿರುವ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿಯಾದ ಉತ್ತರ ಗುರುಕುಲ ಪದ್ಧತಿ. ಸರಿ ಉತ್ತರ ಕೊಟ್ಟವರಿಗೆ ಧನ್ಯವಾದಗಳು. ಇಂದಿನ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿಯಾದ ಉತ್ತರ ಕಮೆಂಟ್ ಮಾಡಿದವರ ಹೆಸರನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ರಿ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಶೇರ್ ಮಾಡಲು ಮರಿಬೇಡಿ. ಟೇಕ್ ಕೇರ್. ಲವ್ ಯು ಆಲ್.